ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅಂತ ಗೊತ್ತೇ ಇದೆ. ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ದಾರೆ ಈ 11ನೇ ವಾರದಲ್ಲಿ. ಲಾಸ್ಟ್ 2 ವೀಕ್ ಕೂಡ ವೋಟಿಂಗ್ ರಿಸಲ್ಟ್ ಗೆ ಒಂದು ವ್ಯಾಲ್ಯೂವೇ ಇರಲಿಲ್ಲ. ಲಾಸ್ಟ್ ವೀಕ್ ಅಂತ ವೋಟಿಂಗ್ ಪಾಸ್ ಓಪನ್ ಆಗಿರಲಿಲ್ಲ ಬಿಡಿ. ಇನ್ನು ಅದಾದ್ಮೇಲೆ ಶೋಭಾ ಶೆಟ್ಟಿ ಅವರು ಹೋಗಿದ್ದು ಕೂಡ ವೋಟಿಂಗ್ ಮಾಡಿದೆಲ್ಲ ವೇಸ್ಟ್ ಆಗಿತ್ತು ಅನಿಸ್ತಾ ಇತ್ತು. ಬಟ್ ಈ ವಾರ ಡಬಲ್ ಎಲಿವೇಶನ್ ಸಿಂಗಲ್ ಎಲಿವೇಶನ್ ಅಂತ ಕೇಳೋದಾದ್ರೆ ತುಂಬಾ ಜನ ಕುತೂಹಲಕಾರಿಯಾಗಿದೆ. ಡಬಲ್ ಎಲಿಮಿನೇಷನ್ ಅಂತಾರೆ, ಬಟ್ ನನ್ನ ಪ್ರಕಾರ ಡಬಲ್ ಎಲಿಮಿನೇಷನ್ ಇರಲ್ಲ, ಕೇವಲ ಸಿಂಗಲ್ ಎಲಿಮಿನೇಷನ್ ಮಾತ್ರ ಇರುತ್ತೆ. ಯಾಕಂದ್ರೆ 125 ದಿನ ಓಡಿಸ್ಬೇಕಲ್ವಾ, ಅದಕ್ಕೆ ಒಬ್ರು ಮಾತ್ರ ಹೋಗ್ತಾರೆ. ಮತ್ತೆ ಆ 8 ಜನ ಯಾರು ಅಂತ ಕೇಳೋದಾದ್ರೆ ಮೊದಲನೇದಾಗಿ ತ್ರಿವಿಕ್ರಮ್, ಭವ್ಯ, ಶಿಶಿರು, ಮೋಕ್ಷತಾ, ಹನುಮಂತ, ಧನರಾಜು, ರಜತ್, ಚೈತ್ರ ಈ 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನದಲ್ಲಿ ಮತ್ತೆ ಈ ವಾರ ಎಲಿಮಿನೇಟ್ ಆಗೋದು ಯಾರು? ಖಂಡಿತವಾಗ್ಲೂ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ನಮ್ಮ ಐಶ್ವರ್ಯ ಮತ್ತು ಸುರೇಶ್ ಅವರು. ಯಾಕಂದ್ರೆ ಈ ವಾರ ನಾಮಿನೇಟ್ ಆಗಿಲ್ಲ. ಲಾಸ್ಟ್ 2 ವೀಕ್ ಐಶ್ವರ್ಯ ನಾಮಿನೇಟ್ ಆಗಿದ್ರು. ಆ ಟೈಮಲ್ಲಿ ಶೋಭಾ ಶೆಟ್ಟಿ ಅವ್ರ ಮನೆಗೆ ಹೋದ್ರು. ಇನ್ನೊಂದು ವಾರ ವೋಟಿಂಗ್ ಪಲ್ಸ್ ಓಪನ್ ಆಗಿರಲಿಲ್ಲ. ಆದ್ರಿಂದ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಬಟ್ ಈ ವಾರ ಮಾತ್ರ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಒಬ್ಬ ಒಳ್ಳೆ ಸ್ಪರ್ಧಿ, ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ವೋಟಿಂಗ್ ಪಲ್ಸ್ ಓಪನ್ ಆಗಿದೆ. ಸೀಕ್ರೆಟ್ ರೂಮ್ ಏನಿರಲ್ಲ, ಇನ್ನೊಂದು ರೂಮ್ ಏನಿರಲ್ಲ, ಸೀದಾ ಮನೆಗೆ ಹೋಗೋದು. ಮತ್ತೆ ಅದು ತಗೊಂಡಾಗ ಮೊದಲ ದಿನದ ವೋಟಿಂಗ್ ರಿಸಲ್ಟ್ಸ್ ಯಾವ ರೀತಿ ಇದೆ, ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಡೇಂಜರ್ ಝೋನ್ ನಲ್ಲಿ ಇರೋದು ಯಾರು ಅಂತ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಇನ್ನು 11ನೇ ವಾರದಲ್ಲಿ ನಾಮಿನೇಟ್ ಆಗಿರುವ 8 ಜನದಲ್ಲಿ ವೋಟ್ ರಿಸಲ್ಟ್ ಅಂತ ತಗೊಂಡಾಗ ನಾನು ಮೊದಲೇ ಹೇಳಿದೆ, ಬಾಟಮ್ ಅಲ್ಲಿ ಬರ್ತಾ ಇರೋದು ರಜತ್, ಚೈತ್ರ, ನಮ್ಮ ಇವರು ಧನರಾಜ್ ಅವರಾದ್ರೆ. ಈ ವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ತುಂಬಾ ಜನ ಕುತೂಹಲ ಇರುತ್ತೆ. ಖಂಡಿತವಾಗ್ಲೂ ಹೇಳೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಟಿಲ್ ನೋ ಡೌಟ್ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಯಾರೇ ಬೇಕಾದ್ರೂ ಏನೇ ಅನ್ಕೋಬಹುದು, ಬಟ್ ಓಟ್ಸ್ ಮಾತ್ರ ತುಂಬಾನೇ ಬರ್ತಾ ಇದೆ ತ್ರಿವಿಕ್ರಮ್ ಅವರಿಗೆ. ಎರಡನೇ ಸ್ಥಾನ ಅಂತ ತಗೊಂಡ್ರೆ ಹನುಮಂತ್ ಅವರು ಇದ್ದಾರೆ. ಆಕ್ಚುಲಿ ಹನುಮಂತ್ ಅವರು ಮೊದಲನೇ ಸ್ಥಾನ ಬರಬೇಕು, ಬಟ್ ಒಬ್ಬ ಸೆಲೆಬ್ರಿಟಿ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಈ ಕಳೆದ ವಾರದಿಂದ ತ್ರಿವಿಕ್ರಮ್ ಅವರಿಗೆ ಎಷ್ಟಾದ್ರೆ ನೆಗೆಟಿವಿಟಿ ಸಿಕ್ಕಿದೆಯೋ ಅಷ್ಟೇ ಪಾಸಿಟಿವಿಟಿ ಸಿಕ್ಕಿದೆ. ಆದ ಕಾರಣ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಹನುಮಂತ್ ಇವರು ಇದ್ದಾರೆ. ಮೂರನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಮೋಕ್ಷತಾ ಮೇಡಮ್ ಅವರು ಇದ್ದಾರೆ. ಮೋಕ್ಷತಾ ಮೇಡಮ್ ಅವ್ರಿಗೆ ಇನ್ನು ಓಟ್ಸ್ ಇನ್ಕ್ರೀಸ್ ಆಗ್ಬೋದು. ಯಾಕಂದ್ರೆ ತ್ರಿವಿಕ್ರಮ, ಮೋಕ್ಷತಾ ಇಬ್ರು ಕಂಪೇರ್ ಟು ಈಕ್ವಲ್ ಇದ್ದಾರೆ. ಬಟ್ ಇವ್ರಿಗೆ ಈಕ್ವಲ್ ಗಿಂತ ನಮ್ಮ ಹನುಮಂತರು ಜಾಸ್ತಿ ಬರ್ಬೇಕು ಓಟು. ಬಟ್ ಯಾಕೆ ಆಗ್ತಾ ಇದೆ ಅಂದ್ರೆ ಇವತ್ತಿನ ಮೊದಲನೇ ದಿನದ ವೋಟಿಂಗ್ ರಿಸಲ್ಟ್ ಬದಲಾಗಬಹುದು. ದಯವಿಟ್ಟು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ವೋಟ್ ಮಾಡಿ. ಇನ್ನು 4ನೇ ಸ್ಥಾನ ಬಂದಾಗ ಶಿಶಿರ್ ಅವರು ಇದ್ದಾರೆ. ಶಿಶಿರ್ ಅವರಿಗೆ ತುಂಬಾ ವೋಟ್ಸ್ ಕಡಿಮೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಸರಿಯಾದ ಆಟ ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಅದೇ ಕಾರಣ ಇರ್ಬೋದು ವೋಟಿಂಗ್ಸ್ ಕಡಿಮೆ ಆಗಕ್ಕೆ. ಲಾಸ್ಟ್ ವೀಕ್ ಅಲ್ಲಿ ವೋಟ್ಸ್ ತುಂಬಾನೇ ಬರ್ತಾ ಇತ್ತು ಅಂತ ಒಂದು ನಾನು ಇಂಟು ಕೊಟ್ಟಿದ್ದೆ. ಆ ಟೈಮಲ್ಲಿ ಶೋಭಾ ಶೆಟ್ಟಿ ಹೋದ್ರಲ್ಲ, ಆ ಟೈಮಲ್ಲಿ ಮೋಕ್ಷಿತ್ ಅವರು ನಾಮಿನೇಟ್ ಆಗಿರ್ಲಿಲ್ಲ. ಅವ್ರ ಫ್ಯಾನ್ಸ್ ಕೂಡ ಶಿಶಿರ್ ಅವ್ರಿಗೆ ವೋಟ್ ಮಾಡ್ತಾ ಇದ್ದಲ್ಲ. 3 ಸ್ಥಾನದಲ್ಲಿ ಹೇಳಿದೆ ತ್ರಿವಿಕ್ರಮ್, 2ನೇ ಸ್ಥಾನದಲ್ಲಿ ನಮ್ಮ ಹನುಮಂತು, 3ನೇ ಸ್ಥಾನದಲ್ಲಿ ಮೋಕ್ಷತಾ, 4ನೇ ಸ್ಥಾನದಲ್ಲಿ ಶಿಶಿರು, 5ನೇ ಸ್ಥಾನದಲ್ಲಿ ಭವ್ಯ ಗೌಡ ಇರೋದೆ, 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಧನರಾಜು, 7ನೇ ಸ್ಥಾನದಲ್ಲಿ ಚೈತ್ರ ಕುಂದಾಪುರ, 8ನೇ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ರಜತ್ ಅವರಿಗೆ ತುಂಬಾನೇ ವೋಟ್ಸ್ ಕಡಿಮೆ ಬರ್ತಾ ಇದೆ. ಬಟ್ ರಜತ್ ಅವ್ರನ್ನ ಮನೆಗೆ ಕಳಿಸ್ತಾರ ಅಂತ ಡೌಟ್. ಹೇಳ್ದಲ್ಲ ವೋಟಿಂಗ್ ರಿಸಲ್ಟ್ 11ನೇ ವಾರದ ಈ ರೀತಿ ಇದೆ. ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತೀನಿ ನೋಡಿ ನಿಮ್ಗೆ. ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮು, 2ನೇ ಸ್ಥಾನದಲ್ಲಿ ಭವ್ಯಗೌಡ, ಮತ್ತೆ ಟೋಟಲ್ ಆಗಿ 11ನೇ ವಾರದ ವೋಟಿಂಗ್ ರಿಸಲ್ಟ್ ತಗೊಂಡ್ರೆ ಮಾತ್ರ ಈ ರೀತಿ ಇದೆ. ನಾನು ಮೊದಲೇ ಹೇಳಿದೆ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಹನುಮಂತ್ ಇದ್ದಾರೆ. 3ನೇ ಸ್ಥಾನದಲ್ಲಿ ಮೋಕ್ಷತ್ ಅವರು ಇದ್ದಾರೆ. 4ನೇ ಸ್ಥಾನದಲ್ಲಿ ಶಿಶಿರ್ ಅವರು ಇದ್ದಾರೆ. 5ನೇ ಸ್ಥಾನದಲ್ಲಿ ಭವ್ಯಗೌಡ ಇದ್ದಾರೆ. 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಧನರಾಜು, 7ನೇ ಸ್ಥಾನದಲ್ಲಿ ಚೈತ್ರ, 8ನೇ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ಮತ್ತೆ ಈ 11ನೇ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ತಗೊಂಡ್ರೆ ಈ ರೀತಿ ಇದೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರ ಮನೆಗೆ ಯಾರು ಹೋಗ್ತಾರ ಅಂತ ಕಮೆಂಟ್ ಮಾಡಿ. ಹಾಗೇನೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತಾನು ಕಮೆಂಟ್ ಮಾಡಿ. ಒಂದು ಕಮೆಂಟ್ ಮಾಡೋದ್ರಿಂದ ಅವ್ರ ಹೆಸರು ಹೈಕ್ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದ್ರಿಂದ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದ ಕಾರಣ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಯಾರು ಅಂತೇಳಿ. ಖಂಡಿತವಾಗ್ಲೂ ಮೊದಲನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದಾರೆ. ಲಾಸ್ಟ್ನೇ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಈ ವಾರ ಬಾಟಮ್ 3 ಅಂತ ತಗೊಳೋದಾದ್ರೆ ಚೈತ್ರ, ಧನರಾಜ್, ರಜತ್ ಈ 3 ಜನ ಇರ್ತಾರೆ. ಮತ್ತೆ ಈ 3 ಜನದಲ್ಲಿ ಯಾರು ಮನೆಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ